ಸರ್ ನಮಸ್ತೆ ಸರ್. ನಮಸ್ತೆ. ನ್ಯಾಯಬೆಲೆ ಅಂಗಡಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಜುಲೈ 20 ಇದೇ ತಿಂಗಳು 31ನೇ ತಾರೀಕಿಗೆ ಬರ್ತಾ ಇದೆ. ಕನ್ನಡ ಚಿತ್ರರಂಗದ ಸಿನಿ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಅವರಿಗೆ ಏನು ಹೇಳಕ್ಕೆ ಇಷ್ಟ? ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿ ಇರ್ತಕ್ಕಂಥ ಚಿತ್ರ, ಒಬ್ಬ ಬಡವನ ಧ್ವನಿಯಾಗಿರ್ತಕ್ಕಂಥ ಚಿತ್ರ ಮತ್ತು ಅಷ್ಟೇ ಒಂದು ಜವಾಬ್ದಾರಿಯುತವಾಗಿ ಮನೋರಂಜನೆಯೂ ಕೊಡ್ತಕ್ಕಂಥ ಚಿತ್ರ. ಹಾಗಾಗಿ ಇದರಲ್ಲಿ ಸರ್ಕಾರದ ಜವಾಬ್ದಾರಿಗಳು, ಸಾಮಾನ್ಯ ಮಧ್ಯ ಬರ್ತಕ್ಕಂಥ ಈ ಥರದ ಅಂಗಡಿಗಳ ಜವಾಬ್ದಾರಿಗಳು, ಅಧಿಕಾರಿಗಳ ಜವಾಬ್ದಾರಿಗಳು ಮತ್ತು ಜನಸಾಮಾನ್ಯ ನನ್ನ ಜವಾಬ್ದಾರಿಯೂ ಏನಿದೆ ಅಂತೇಳಿ ಎತ್ತಿ ಹೇಳಿ ಸಾರ್ತಕ್ಕಂಥ ಒಂದು ಚಿತ್ರ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಈ ಚಿತ್ರ ಒಂದು ಭಾಳ ವರ್ಷಗಳ ಕಾಲ ನಿಲ್ತಕ್ಕಂಥ ಚಿತ್ರ ಅಂತೇಳಿ ನಾನು ಭಾವಿಸ್ತೀನಿ. ಇದು ಜನಗಳ ಮನಸ್ಸಿನ ಮೇಲೆ ಪರಿಣಾಮವನ್ನು ಮಾಡ್ತಕ್ಕಂಥ ಚಿತ್ರ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಈ ಸಿನಿಮಾದಲ್ಲಿ ಯಾವ ಥರ ಪಾತ್ರ ಮಾಡ್ತಾ ಇದ್ದೀರಾ, ನಿಭಾಯಿಸ್ತಾ ಇದ್ದೀರಾ? ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದ ತಕ್ಷಣ ನನ್ನದೇ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅದು. ಆ ಅಂಗಡಿನಲ್ಲಿ ನಾವು ಎಷ್ಟು ಪ್ರಾಮಾಣಿಕವಾಗಿ ಜನರೊಂದಿಗೆ ವರ್ತನೆ ಮಾಡ್ತೀವಿ ಮತ್ತು ಜನಸಾಮಾನ್ಯರು ನಮ್ಮಿಂದ ನ್ಯಾಯಬೆಲೆ ಅಂಗಡಿಯಿಂದ ಏನನ್ನು ಅಪೇಕ್ಷೆ ಪಡ್ತಾರೆ ಮತ್ತು ಸರ್ಕಾರ ನಮ್ಮನ್ನು ಮಧ್ಯವರ್ತಿಗಳಾಗಿ ಇಟ್ಕೊಂಡು ಹೇಗೆ ಇದನ್ನು ನಾನು ಜನಗಳಿಗೆ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಿಕೊಂಡು ಮತ್ತು ಸರ್ಕಾರದಲ್ಲೇ ಬಂದಿರತಕ್ಕಂಥ ಅನ್ನ ಏನಿದೆ, ಒಂದು ಗಂಜಿ ಏನಿದೆ, ಅದನ್ನು ನಾನು ಜನಸಾಮಾನ್ಯರಿಗೆ ಹೇಗೆ ತಲುಪಿಸ್ತೀನಿ ಅನ್ನೋ ಒಂದು ಸಾರ್ತಕ್ಕಂಥ ಚಿತ್ರ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಇದು ಒಳ್ಳೆಯ ಚಿತ್ರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಾವೆಲ್ಲರೂ, ನಮ್ಮ ಇಡೀ ಚಿತ್ರತಂಡ ಭಾಳ ಅದ್ಭುತವಾಗಿ ನಾವೆಲ್ಲರೂ ನಮ್ಮ ಪ್ರಯತ್ನಗಳನ್ನು ಮಾಡಿದ್ದೀವಿ. ಆ ಪ್ರಯತ್ನಗಳಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ.